ದೀರ್ಘಾವಧಿ ಸಿಎಂ ಅನ್ನುವಂತ ದಾಖಲೆಯನ್ನ ಬರೆದ ಬೆನ್ನಲ್ಲೇ ಮುಖ್ಯಮಂತ್ರಿಗಳಾಡಿದ ರಾಜಕೀಯ ವೈರಾಗ್ಯದ ಮಾತಿಗೆ ಸಂಬಂಧಪಟ್ಟಂತೆ ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವತ್ತು ವೈರಾಗ್ಯದ ಮಾತೇ ಆಡಿಲ್ವಾ, ವೈರಾಗ್ಯದ ಮಾತು ಹೇಳಿಲ್ವಾ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟಪಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಡಿಕೆಶಿ ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ? ವೈರಾಗ್ಯದ ಮಾತು ಅಂದ್ರೆ ಅದು ಅನ್ವಯ ಆಗುತ್ತಲ್ವಾ? ಸಿದ್ದರಾಮಯ್ಯ ಹೇಳಿದಂತೆ ಹೈಕಮಾಂಡ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ವೈರಾಗ್ಯದ ಮಾತು ನೀವು ಅವರೊಬ್ಬರೇ ಮಾತಾಡಿ, ಇನ್ನಾರು ಯಾರು ಮಾತಾಡಿಲ್ವಾ? ವೈರಾಗ್ಯದ ಮಾತು ಡಿ ಕೆ ಶಿವಕುಮಾರ್ ಹೇಳಿಲ್ವಾ? ನಾನು ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಅದು ವೈರಾಗ್ಯದಲ್ವಾ? ಅದನ್ನೇ ಕೇಳೋದಿಲ್ಲ ನೀವು? ನೀವೆಲ್ಲ ಬಹಳ ಇದಿದ್ದೀರಿ. ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಸರ್? ಕಾರ್ಯಕರ್ತ ಪರ್ಮನೆಂಟ್ ಸರಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗ್ತದಲ್ಲ. ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂತ ಚಲನಶೀಲತೆ ಇರ್ತಕ್ಕಂತ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡಕ್ಕಾಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈವಾಗಲೂ ನಾನು ಆಕಾಂಕ್ಷಿ ಅಂತ ಬೆಂಗಳೂರಲ್ಲಿ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತಮ್ಮ ಇಂಗಿತವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಮತ್ತು ಸರ್ಕಾರದಲ್ಲಿ ಬದಲಾವಣೆಗಳೇನಾದ್ರೂ ಆಗ್ಬೇಕಂದ್ರೆ ಅದು ಹೈಕಮಾಂಡಿನ ತೀರ್ಮಾನ. ಎಲ್ರಿಗಿಂತ ಮುಂಚೆಯಿಂದ ಡಿಕೆ ನನಗೆ ಆತ್ಮೀಯ ಸ್ನೇಹಿತ. ನಾವೆಲ್ಲೋ ಹೋಗಿದ್ದೀವಿ, ಎಲ್ಲವನ್ನು ಎಲ್ಲರ ಮುಂದೆ ಬಹಿರಂಗಪಡಿಸೋಕಾಗತ್ತಾ, ಹೇಳೋಕಾಗತ್ತಾ ಅಂತ ಬೆಂಗಳೂರಲ್ಲಿ ಕೆಎನ್ ರಾಜಣ್ಣ ಅವರು ಮಾತಾಡಿದ್ದಾರೆ. ಹೌದು, ಇವತ್ತು ಆಕಾಂಕ್ಷೆನೆ. ಅದಕ್ಕೋಸ್ಕರ ನೋಡೋಣ. ನಾನು ಹೇಳಿದ್ದಲ್ಲಪ್ಪ, ಯಾವುದೇ ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲೇ ಆಗ್ಲಿ ಬದಲಾವಣೆಗಳು ಅಂತಂದ್ರೆ ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಕ್ಕಂಥದ್ದು. ಅದು ಅವ್ರ ಥಿಂಕಿಂಗ್ ಏನಿದೆ ನೋಡೋಣ. ಹೌದು, ನಾನು ಹೇಳಿದ್ದಲ್ಲ, ಎಲ್ಲರಿಗಿಂತ ಮುಂಚೆಯಿಂದ ಡಿ ಕೆ ಶಿವಕುಮಾರ್ ಅವರು ನನಗೆ ಆತ್ಮೀಯ ಸ್ನೇಹಿತ ಅಲ್ಲ ಅಂತ ನಾನು ಯಾವತ್ತೂ ಅಲ್ಲೆಲ್ಲ ನಾವ್ ಎಲ್ಲೆಲ್ಲೋ ಹೋಗಿದ್ವಿ, ಅವೆಲ್ಲ ನಿಮ್ಗೆ ಹೇಳಕ್ಕಾಗ್ತಲ್ಲ. ನಡೀರಿ. ಹೌದು, ಇವತ್ತು